ಅವರು ಮಹಾಸಮಾಧಿಯಾದರೆ ಸ್ವಾಮೀಜಿ ನಮ್ಮ 3 ದಿನ ನಾನು ಸಮಾಧಿ ಆಗ್ತೀನಿ ಅನ್ನೋ ಟೈಮಲ್ಲಿ ಹೇಳಿರ್ತಾರೆ, ನಾನು ಸಮಾಧಿ ಆದ್ಮೇಲೆ ಇದೇ ಜಾಗದಲ್ಲಿ ನನ್ನ ಅಂತ್ಯಕ್ರಿಯೆ ಮಾಡಬೇಕು. ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಅಂತಿದ್ದಾರೆ ಅಂದ್ಕೊಂಡೆ. ಅದಾದ್ಮೇಲೆ 3 ದಿನಕ್ಕೆ ಸ್ವಾಮೀಜಿ ಮಹಾಸಮಾಧಿ ಆಗೋದು. ಮತ್ತು ಅದೇ ಜಾಗದಲ್ಲೇ ಅಂತ್ಯಕ್ರಿಯೆ ಮಾಡಿಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಮಾಡಿರ್ತಾರೆ. ಸುಟ್ಟಿ ಇರ್ತಾರಲ್ಲ, ಅಗ್ನಿ ಸ್ಪರ್ಶ ಮಾಡಿರ್ತಾರೆ, ಅದನ್ನ ಎಲ್ಲ ಅಲ್ಲೇ ಇಟ್ಬಿಟ್ಟು ಅಲ್ಲೇ ಸಮಾಧಿ ಮಾಡಿಬಿಟ್ಟು ಅಲ್ಲೇ ದೇವಸ್ಥಾನ ಮಾಡಿರ್ತಾರೆ. ಅಲ್ಲಿ ಸ್ವಾಮೀಜಿಯವರು ವಿಗ್ರಹ ಅಮೃತ ಶಿಲೆಯಲ್ಲಿ ವಿಗ್ರಹ ಇರ್ತಾರೆ. ಮತ್ತು ಸ್ವಾಮೀಜಿ ಮೊದಲು ಯಾವುದೋ ಅಂದರೆ ಅಂದಿರ್ತಾರೆ, ಓಂಕಾರ ಮಂದಿರ ಮಾಡಬೇಕು ಮಾಡಬೇಕು ಅಂದರೆ ಎಲ್ಲ ಧರ್ಮದವರನ್ನು, ಹೆಣ್ಮಕ್ಳು ಗಂಡ್ಮಕ್ಳು, ಜಾತಿ ಭೇದ ವಯಸ್ಸು ಯಾವುದೇ ಭೇದ ಕೇಳಿಲ್ಲ, ಎಲ್ಲರೂ ಓಂಕಾರ ಇದರಲ್ಲೇ ಗಮನ ಇಟ್ಬಿಟ್ಟು ಅವರು ಜ್ಞಾನ ಮಾಡಬೇಕು. ಇದು ಓಂಕಾರ ಜ್ಞಾನ ಮಂದಿರ ಮಾಡಬೇಕು ಅಂತ ಒಂದು ಸರಿ ಅಂದಿರುತ್ತೆ ನಮ್ಮ ಗುರುಬಾಯಿಗಳ ಜೊತೆಗೆಲ್ಲ. ಹಂಗಾಗ್ಬಿಟ್ಟು ಅವರು ಆ ಸಮಾಧಿ ಮಂದಿರ ಇದ್ದ ಅದು ಮೇಲೆ ಫಸ್ಟ್ ಅಂದರೆ ಓಂಕಾರ ಮಂದಿರ ಅಂತ ಮಾಡಿಬಿಟ್ಟು ಒಂದು ಕಟ್ಟೆ ಮಾಡಿಬಿಟ್ಟು ಅದ್ರ ಮೇಲೆ ಓಂ ಓಂ ಅಂತಲೇ ಅದರಿಂದ ಅದು ಇದ್ರದ್ದು ಹಿತ್ತಾಳೆ ಗಡ್ಡಲಿದ್ದು ಇಷ್ಟೇ ಓಂ. ಆ ಕಡೆ ಎಲ್ಲ ಬೆಂಗಾಲಿನಲ್ಲಿ ಓಂ ಅಂದರೆ ಇಷ್ಟೇ, ನಮ್ಮ ಕಡೆ ಹಿಂದಿನಲ್ಲಿ ಹಿಂಗೆ ಮಾಡ್ಕೊಂಡ ಹಾಗೇನು ಮಾಡೋದಿಲ್ಲ, ಇಷ್ಟೇ ಮೆಟಲ್ಲಿದ್ದಾರೆ ಓಂ ಅಂತ ಇಟ್ಟಿದ್ದಾರೆ. ಯಾರೇ ಹೋಗಿಯಲ್ಲಿ ಓಂಕಾರದ ಮೇಲೆ ತಮ್ಮ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಜ್ಞಾನ ಮಾಡಲಿಲ್ಲ ಅನ್ನೋ ಉದ್ದೇಶ ಇರುತ್ತೆ ಸ್ವಾಮೀಜಿಯವರಿಗೆ. ಹಾಗಾಗಿಬಿಟ್ಟು ಅದನ್ನು ಮಾಡಬೇಕು. ಎಲ್ಲೆಡೆ ಸ್ವಾಮೀಜಿ ಸ್ಟ್ಯಾಚ್ಯೂ ಇದೆ, ಮೇಲೆ ಓಂಕಾರ, ಅಲ್ಲಿ ಹೋಗಿ ಓಂಕಾರ ಹೋಗಿರೋದು ಅಂತ ಹೇಳ್ಬಿಟ್ಟು ಮಾತಾಜಿಯವ್ರನ್ನ ಹೇಳಿ ಅದನ್ನೆಲ್ಲ ತೋರಿಸ್ಕೊಂಡು ನಾವು ಅದನ್ನೆಲ್ಲ ಹೇಳ್ಕೊಂಡು ಮತ್ತೆ ಪಕ್ಕಕ್ಕೆ ಬಂದರೆ ಶ್ರೀಮಾತೆಯ ಸಮಾಧಿ. ಶ್ರೀಮಾತೆಯವರ ಸಮಾಧಿ ಆಗಿದ್ದು ಉದ್ಬೋಧನದಲ್ಲಿ, ಕಲ್ಕತ್ತಾ ಉದ್ಬೋಧನದಲ್ಲಿ. ಆದರೂ ಶ್ರೀಮಾತೆಯವರು ಬೇಲೂರು ಮಠನ ಎಷ್ಟು ಇಷ್ಟಪಡ್ತಿದ್ರು, ಮಕ್ಕಳಿಗೋಸ್ಕರ ಇದ್ರು ಅನ್ನೋ ರಿಲೇಷನ್ ಜಾಗ ಆಗ್ತಲ್ಲ ಅಂತ ಹೇಳ್ತಿದ್ದಿಲ್ಲ. ಹಂಗಾಗಿ ಶ್ರೀಮಾತೆಯವರ ಸಮಾಧಿ ಮಂದಿರನೂ ಅಲ್ಲಿತ್ತು. ಗಂಗೆಗೆ ಎದುರು ಸ್ವಾಮೀಜಿ ಮಂದಿರದಲ್ಲಿ ಶ್ರೀಮಾತೆ ಮಂದಿರ ಸಮಾಧಿ. ಎಷ್ಟು ಹತ್ರ ಅಂದರೆ ಗಂಗೆ ಅಲ್ಲೇ